ನಿಮಗೆ ತಿಳಿದಿರುವಂತೆ ಕಣ್ಣಿನ ಪೊರೆ ಆಪರೇಷನ್ ಜಗತ್ತಿನಾದ್ಯಂತ ಅತ್ಯಂತ ಸಾಧಾರಣವಾಗಿ ಮಾಡುವಂತ ಒಂದು ಆಪರೇಷನ್. ಇದರಲ್ಲಿ ಬೇರೆ ಬೇರೆ ತರಹದ ಆಪರೇಷನ್ ಪ್ರೊಸೀಜರ್ಸ್ ಇರುತ್ತೆ. ಇದರಲ್ಲಿ ಅತ್ಯಂತ ಸುಧಾರಿತ, ಅತ್ಯಾಧುನಿಕ, ಅತ್ಯಂತ ಸುರಕ್ಷಿತ ಆಪರೇಷನ್ ಅಂತ ಹೇಳಿದ್ರೆ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರೀಸ್ ಅಂತ ಕರಿತೀವಿ. ಅಂದ್ರೆ ಸಣ್ಣ ಇನ್ಸಿಷನ್ ಮೂಲಕ ಆಪರೇಷನ್ ಮಾಡುವಂಥದ್ದು. ಈ ಆಪರೇಷನ್ ಮಾಡ್ಬೇಕಾದ್ರೆ ಬೇರೆ ಬೇರೆ ತರಹದ ಒಂದು ಪ್ರೊಸೀಜರ್ಸ್. ಸೊ ಈ ಪ್ರೊಸೀಜರ್ಸ್ ಬಂದಾಗ 6 ಪ್ರಯೋಜನಗಳನ್ನ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. MICS ಬಗ್ಗೆ ಅಡ್ವಾಂಟೇಜಸ್. ನಮಸ್ಕಾರ, ನಾನು ಡಾಕ್ಟರ್ ಮೇಘರಾಜ್ ಚಿಟ್ಟ, ಕನ್ಸಲ್ಟೆಂಟ್, ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಶಿವಮೊಗ್ಗ. ಏನು 6 ಪ್ರಯೋಜನಗಳು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಅತ್ಯಂತ ಸಣ್ಣ ರಂಧ್ರದ ಮೂಲಕ ಆಪರೇಷನ್ ಮಾಡುವಂಥದ್ದು. ಹೀಗಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ 1.8 to 2 ಮಿಲಿಮೀಟರ್ ಇನ್ಸಿಷನ್ ನಲ್ಲಿ ನಾವು ಆಪರೇಷನ್ ಮಾಡ್ತೇವೆ. ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಪ್ರಯೋಜನ ಅಂತ ಹೇಳಿದ್ರೆ, ಕಣ್ಣು ಬೇಗ ರಿಕವರಿ ಆಗುತ್ತೆ, ಬೇಗ ಗುಣಮುಖ ಆಗುತ್ತೆ. ಅತ್ಯಂತ ಸಣ್ಣ ಗಾಯ ಬೇಗ ರಿಕವರಿ ಅಂತ ಹೇಳುವಂಥದ್ದು. ಎರಡನೇದಾಗಿ ನೋ ಇಂಜೆಕ್ಷನ್ಸ್ ನೋ ಸ್ಟಿಚ್ ಟೆಕ್ನಿಕ್, ಅಂದ್ರೆ ಹೊಲಿಗೆ ಮತ್ತು ಇಂಜೆಕ್ಷನ್ಸ್ ಇರೋದಿಲ್ಲ. ಹಾಗಾಗಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬೇಗ ರಿಕವರಿ ಆಗುವಂಥದ್ದು. ಯಾವಾಗ ಇಂಜೆಕ್ಷನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಬ್ಯಾಂಡೇಜ್ ಹಾಕೋದಿಲ್ಲ. ಮೂರನೇದಾಗಿ ಸರ್ಜರಿ ನಂತರ ಅಸ್ಟಿಗ್ಮ್ಯಾಟಿಸಮ್ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಅಂದ್ರೆ ಕಪ್ಪುಗುಡ್ಡೆಯ ವಕ್ರತೆ ಅಂತ ಹೇಳ್ತೀವಿ ನಾವು, ಅದು ಸಹ ಈ ಇನ್ಸಿಷನ್ ಮುಖಾಂತರ ನಾವು ತುಂಬಾ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಹೀಗಾಗಿ ಆ ಅಸ್ಟಿಗ್ಮ್ಯಾಟಿಸಮ್ ಅಂತ ಒಂದು ಸಮಸ್ಯೆ ಆಪರೇಷನ್ ನಂತರ ತುಂಬಾ ಕಡಿಮೆಯಾಗಿರುತ್ತೆ. ನಾಲ್ಕನೇದಾಗಿ ಇನ್ಸಿಷನ್ ತುಂಬಾ ಚಿಕ್ಕದಾಗಿರೋದ್ರಿಂದ ಕಣ್ಣಿಗೆ ಬರುವಂತಹ ಬ್ಯಾಕ್ಟೀರಿಯಾ ಆಗಲಿ ಸೋಂಕಾಗಲಿ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಪ್ರಮಾಣ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಅಂದ್ರೆ ಚಾನ್ಸಸ್ ಆಫ್ ಎಂಡಾಪ್ಟಲ್ಮೈಟಿಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಐದನೇದಾಗಿ ಇನ್ಸಿಷನ್ ಪ್ರಮಾಣ ತುಂಬಾ ಚಿಕ್ಕದಾಗಿರೋದ್ರಿಂದ ರ್ಯಾಪಿಡ್ ರಿಕವರಿ ಇರುತ್ತೆ. ಅಂದ್ರೆ ಈ ಇನ್ಸಿಷನ್ ಅಂತ ಹೇಳ್ತೀವಲ್ಲ, ಚಿಕ್ಕ ರಂಧ್ರ ಸೆಲ್ಫ್ ಸೀಲಿಂಗ್ ಆಗಿರುತ್ತೆ. ಹೀಗಾಗಿ ತಾವು ದೈನಂದಿನ ಚಟುವಟಿಕೆ ಆಗ್ಬೋದು, ಅಂದ್ರೆ ಪೇಪರ್ ಓದಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಮನೆ ಕೆಲಸ ಇರ್ಬೋದು, ನೆಕ್ಸ್ಟ್ ಡೇ ಮಾಡ್ತಾನೆ ಹೋಗ್ಬೋದು. ಆರನೇದಾಗಿ ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರಿಗೆ ಇದು ಬಹಳ ಸೂಕ್ತವಾದ ಒಂದು ಶಸ್ತ್ರಚಿಕಿತ್ಸೆ. ಎಲ್ಲಿ ಶುಗರ್ ಇರುತ್ತೋ ಅಲ್ಲಿ ಇರುವೆ ಮುತ್ಕೊಳ್ಳುತ್ತೆ, ಎಲ್ಲಿ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರುತ್ತೋ ಅಲ್ಲಿ ಡಯಾಬಿಟಿಸ್ ಯೂಶುವಲಿ ಇದ್ದೇ ಇರುತ್ತೆ. ಹೀಗಾಗಿ ಈ ಇನ್ಸಿಷನ್ ಪ್ರಮಾಣ ತುಂಬಾ ಚಿಕ್ಕದಾಗಿರೋದ್ರಿಂದ, ರ್ಯಾಪಿಡ್ ರಿಕವರಿ ಇರೋದ್ರಿಂದ, ಸೆಲ್ಫ್ ಸೀಲಿಂಗ್ ಇರೋದ್ರಿಂದ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರಿಗೆ ಇದು ತುಂಬಾ ಸೂಕ್ತವಾದ ಒಂದು ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮ್ಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.